ಹಾಯ್ ಗೈಸ್, ಹೆಂಗಿದ್ರಿ ಎಲ್ಲರೂ? ನಾನು ನಿಮ್ಮ ವಿಕೆಬ್ರೋ ಇವತ್ತೊಂದು ಹೊಸ ಟಾಪಿಕ್ ನೊಂದಿಗೆ ಬಂದೀನಿ. ಸೊ ಇವತ್ತಿನ ಟಾಪಿಕ್ ಏನಪ್ಪಾ ಅಂತಂದ್ರೆ ಭಾಳ ಇಂಪಾರ್ಟೆಂಟ್ ಟಾಪಿಕ್ ಐತಿ. ಕೈನ್ ಮಾಸ್ಟರ್ ಒಳಗೆ ಎಡಿಟಿಂಗ್ ಹೆಂಗ್ ಮಾಡೋದು ಅನ್ನೋದ್ರ ಬಗ್ಗೆ ಮಾತಾಡೋಣ. ಎಡಿಟಿಂಗ್ ಹೆಂಗ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನಿಮ್ಗೆ ಪೂರ್ತಿ ಒನ್ ಬೈ ಒನ್ ತಿಳಿಸ್ತಾ ಬರ್ತೀನಿ ಸ್ಕ್ರೀನ್ ಮೇಲೆ. ಸೊ ಎಡಿಟಿಂಗ್ ಜೀವನದೊಳಗೆ ಭಾಳ ಇಂಪಾರ್ಟೆಂಟ್. ಯಾಕೆ ಇಂಪಾರ್ಟೆಂಟ್ಪಾ ಅಂತಂದ್ರೆ ಈಗೆಲ್ಲ ಸೋಷಿಯಲ್ ಮೀಡಿಯಾ ಕಾಲ. ಸೋಷಿಯಲ್ ಮೀಡಿಯಾ ಒಳಗೆ ನೀವು ಪಾಪ್ಯುಲರ್ ಆಗ್ಬೇಕಾ, ನೀವು ಕಾಣಿಸ್ಕೋಬೇಕಾ ಅಂತಂದ್ರೆ ಎಡಿಟಿಂಗ್ ಭಾಳ ಇಂಪಾರ್ಟೆಂಟ್. ಸೊ ಎಡಿಟಿಂಗ್ ಮಾಡಕ್ ಕಲ್ಕೊಳ್ಳೋನು ಫ್ರೆಂಡ್ಸ್. ಇವಾಗ ನೀವೇನ್ ಮಾಡ್ಕೋಬೇಕಂತಂದ್ರೆ ಫಸ್ಟ್ ಕೈನ್ ಮಾಸ್ಟರ್ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೋಬೇಕ. ಕೈನ್ ಮಾಸ್ಟರ್ ಅಪ್ಲಿಕೇಶನ್ ನಿಮ್ಗೆ ಪ್ಲೇಸ್ಟೋರ್ ಒಳಗೆ ಸಿಗ್ತೈತಿ. ಬೇಡ ನೀವು ಗೂಗಲ್ ಒಳಗೆ ಡೌನ್ಲೋಡ್ ಮಾಡ್ಕೋಬೇಕಂದ್ರೆ ಗೂಗಲ್ ಒಳಗೂ ಸಿಗ್ತೈತಿ. ಸೊ ಫಸ್ಟ್ ಈಗ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಸ್ಟಾರ್ಟ್ ಆಯ್ತಂದ್ರೆ ಈ ತರ ನಿಮ್ಗೆ ಇಂಟರ್ಫೇಸ್ ಬರ್ತೈತಿ. ಸೊ ಇವು ನಾನು ಈಗ ಎಡಿಟ್ ಮಾಡ್ಕೊಂಡಿರೋ ವಿಡಿಯೋಸ್ ಇವು ಕೆಳಗೆ ಬರುವು. ಸೊ ನೀವು ಇವ್ರ ಬಗ್ಗೆ ತಲೆ ಕೆಡ್ಸ್ಕೊಬೇಡ್ರಿ. ಕ್ರಿಯೇಟ್ ನವ್ ಒಳಗೆ ಹೋಗ್ಬೇಕು. ಕ್ರಿಯೇಟ್ ನವ್ ಒಳಗೆ ಹೋದ್ರೆ ನಮ್ಗೆ ಇಷ್ಟೆಲ್ಲ ಆಪ್ಷನ್ಸ್ ಬರ್ತಾವ. 16:9 ಬರ್ತೈತಿ, 9:16 ಬರ್ತೈತಿ, 1:1 ಬರ್ತೈತಿ. ಇವೆಲ್ಲ ಆಪ್ಷನ್ ಎದಕ್ಕಪ್ಪ ಅಂತಂದ್ರೆ ಈಗ 4:5 ಐತಲ್ಲ ಇದು ಇನ್ಸ್ಟಾಗ್ರಾಮಿಗೆ, 1:1 ಇನ್ಸ್ಟಾಗ್ರಾಮಿಗೆ, 16:9 ಯೂಟ್ಯೂಬ್ಗೆ, ಇದ 9:16 ಯಾವ್ದೈತಲ್ಲ ಇದ ನೀವು ರೀಲ್ಸ್ ಯಾವಾರ ಮಾಡ್ತೀರಲ್ಲ, ಸೊ ರೀಲ್ಸಿಗೆ ಇದ ಬರಬ್ಬರ್ ಆಗ್ತೈತಿ. ಸೊ ನಾ ಈಗ ನಿಮ್ಗೆ ಒಂದು ರೀಲ್ಸ್ ತೋರಿಸ್ತೇನೆ ಮಾಡಿ. ನೀವು ಯೂಟ್ಯೂಬಿಗೆ ಮಾಡ್ಬೇಕಂತಂದ್ರೆ 16:9 ಹೊಡಿಬೇಕು. ನೀವು ಈಗ ಯಾವ್ದಾದ್ರು ರೀಲ್ಸ್ ಮಾಡ್ಬೇಕಪ್ಪ ಅಂತಂದ್ರೆ 9:16 ಹೊಡಿಬೇಕು. ಈಗ ನಾವು 9:16 ಸೆಲೆಕ್ಟ್ ಮಾಡ್ಕೊಳ್ಳೋಣ. ಮಾಡಿ ಕೆಲಸ ಕ್ರಿಯೇಟ್ ಹೊಡಿಬೇಕು. ಕ್ರಿಯೇಟ್ ಹೊಡೆದ್ರೆ ಈ ತರ ಆಪ್ಷನ್ ಬರ್ತಾವ. ಆಲ್ ಅಂತ ಬರ್ತೈತಿ, ಇಮೇಜ್ ಅಸೆಟ್ಸ್ ಬರ್ತೈತಿ, ವಿಡಿಯೋ ಅಸೆಟ್ಸ್ ಬರ್ತೈತಿ. ಸೊ ನೀವು ಇದ್ರೊಳಗೆ ಏನ್ ಮಾಡ್ಬೇಕಪ್ಪ ಅಂತಂದ್ರ ಆಲ್ ಒಳಗೆ ಹೋಗ್ಬೇಕು. ಆಲ್ ಒಳಗೆ ಹೋಗಿ ಕ್ಯಾಸ ಏನ್ ಮಾಡ್ಬೇಕಪ್ಪ ಅಂತಂದ್ರ ಈಗ ನಾವು ಯಾವ ಫುಟೇಜ್ ಎಡಿಟ್ ಮಾಡ್ಕೋಬೇಕಲ್ಲ ಅದನ್ನ ನಾವು ಸೆಲೆಕ್ಟ್ ಮಾಡ್ಕೋಬೇಕು. ಈಗ ಸಪೋಸ್ ನಾ ಈಗ ಒಂದು ವಿಡಿಯೋ ತಗೋತೀನಿ. ಸೊ ಇದು ಸೆಲೆಕ್ಟ್ ಆಯ್ತು. ಆಮೇಲೆ ಇಲ್ಲಿ ಸ್ವಲ್ಪ ಕೆಳಗೆ ಟಚ್ ಮಾಡ್ಕೋಬೇಕು. ಇದ ಆನ್ ಆಗ್ತೈತಿ. ಆನ್ ಆಯ್ತಂದ್ರೆ ನೀವ್ ಏನ್ ಮಾಡ್ಕೋಬೇಕಪ್ಪ ಅಂತಂದ್ರ ಇದ ಆಡಿಯೋ ಬಟನ್, ಇದ ರೆಕಾರ್ಡ್ ಬಟನ್. ನೀವೇನಾದ್ರೂ ಲೈವ್ ಟೈಮ್ ಒಳಗೆ ರೆಕಾರ್ಡ್ ಮಾಡಿ ಆಡಿಯೋ ಹಾಕ್ಬೇಕಪ್ಪ ಅಂತಂದ್ರೆ ಇದ ರೆಕಾರ್ಡ್ ಬಟನ್. ಇದ ಲೇಯರ್ಸ್ ಒಳಗೆ ಏನೇನು ಆಪ್ಷನ್ ಬರ್ತಾವ ಅನ್ನೋದ ಮುಂದೆ ತಿಳಿಸ್ಕೊಡ್ತೀನಿ. ಇದ ಮೀಡಿಯಾ. ನೀವು ಇನ್ನ ಮುಂದೆ ಏನಾದ್ರು ಈಗ ಇದ ಫುಟೇಜ್ ಮುಗೀತಿ, ಇದ್ರ ಮುಂದೆ ಫುಟೇಜ್ ಏನಾದ್ರು ಆಡ್ ಮಾಡ್ಬೇಕಪ್ಪ, ನಿಮ್ ವಿಡಿಯೋ ಲೆಂತ್ ಐತಿ 2-3 ಕಟ್ ಶಾರ್ಟ್ಸ್ ಅದಾವ ಅಂತಂದ್ರೆ ಮೀಡಿಯಾ ಮೇಲೆ ಹೋಗಿ ಪ್ರೆಸ್ ಮಾಡಿ ನಿಮ್ಗೆ ಇಲ್ಲಿ ಯಾವ್ದು ಬೇಕಾ ಅದನ್ನ ನೀವು ಚೂಸ್ ಮಾಡ್ಕೋಬೇಕ. ಬ್ಯಾಡಪ್ಪ ಅಂತಂದ್ರ ಬ್ಯಾಕ್ ಹೊಡೆದ ಕ್ಯಾಸ ಬರ್ಬೇಕ. ಸೊ ಈಗ ಏನ್ ಮಾಡೋಣ ಅಂತಂದ್ರ ವಿಡಿಯೋ ಫುಟೇಜ್ ನಿಮ್ಗೆ ಎಲ್ಲಿಂದ ಬೇಕು ಈಗ ನೋಡ್ರಿ ಫ್ರೆಂಡ್ಸ್. ನಿಮ್ಮ ವ್ಯಾಲ್ಯೂ ಆಕಾಶ ಇಲ್ಲಿಂದ ಮಾತ್ರ ಸ್ಟಾರ್ಟ್ ಆಗ್ಯಾವು. ಸೊ ನೀವ್ ಏನ್ ಮಾಡ್ಕೋಬೇಕ, ಇಲ್ಲಿಗೆ ಹೋಗಿ ಟ್ರಿಮ್ ಹೊಡೆದ ಕ್ಯಾಸ ಏನ್ ಮಾಡ್ಬೇಕ, ಟ್ರಿಮ್ ಲೆಫ್ಟ್ ಅಂದ್ರ ಲೆಫ್ಟ್ ಸೈಡ್ ಕಟ್ ಆಗ್ತೈತಿ, ಟ್ರಿಮ್ ರೈಟ್ ಅಂದ್ರ ರೈಟ್ ಸೈಡ್ ಕಟ್ ಆಗ್ತೈತಿ. ಇದ ಸ್ಪ್ಲಿಟ್ ಬಟನ್. ಸ್ಪ್ಲಿಟ್ ಹೊಡೆದ್ರಪ್ಪ ಅಂತಂದ್ರ ಎರಡು ಫುಟೇಜ್ ಬೇರೆ ಬೇರೆ ಆಗ್ತಾವ. ಸೊ ನಾವೇನ್ ಮಾಡ್ಕೋನು ಈಗ ಟ್ರಿಮ್ ಲೆಫ್ಟ್ ಮಾಡ್ಕೊಳ್ಳೋನು. ಈಗ ಟ್ರಿಮ್ ಲೆಫ್ಟ್ ಆಯ್ತಾ. ನೀವ್ ಇನ್ ಮುಂದೆ ಏನ್ ಮಾಡ್ಬೇಕಪ್ಪ ಅಂತಂದ್ರ ನಿಮ್ಗ ಆಡಿಯೋ ಹೆಚ್ಚು ಕಡಿಮೆ ಬೇಕ. ಈಗಿದ ಆಡಿಯೋ ನಿಮ್ಗೆ ಇನ್ನೊಂದ್ ಸ್ವಲ್ಪ ಜಾಸ್ತಿ ಬೇಕಪ್ಪ ಅಂತಂದ್ರ ನೀವೇನ್ ಮಾಡ್ಕೋಬೇಕ, ಇಲ್ಲಿ ಪ್ರೆಸ್ ಮಾಡ್ಬೇಕ. ಹೋಗಿ ಕ್ಯಾಸ ಇಲ್ಲೇ ವಾಲ್ಯೂಮ್ ಇನ್ವಾಲ್ವ್ ಅಪ್ ಅಂತ ಐತಿ, ಇದ್ರ ಮೇಲೆ ಪ್ರೆಸ್ ಮಾಡಿ ನಿಮ್ಗೆ ಎಷ್ಟು ಬೇಕಷ್ಟ ವಾಲ್ಯೂಮ್ ಜಾಸ್ತಿ ಮಾಡ್ಕೋಬಹುದು. 200 ವರ್ಗೂ ಮಾಡ್ಕೋಬಹುದ. ಸೊ ನಾನು ಈಗ 150 ಮಾಡ್ಕೋತೇನಿ. ಸೊ ಏನ್ ಮಾಡ್ಬೇಕ, ಹಿಂಗ ಮುಂದ್ ತೊಂಬಂದ ಇದನ್ನು 150 ಮಾಡ್ಕೋಬೇಕ. ಸೊ ಈಗ ವಾಲ್ಯೂಮ್ ಏನಾತಿ 150 ಆಯ್ತ. ಸೊ ನಿಮ್ಗ ವಾಲ್ಯೂಮ್ ಒಳಗೆ ಏನಾರ ನಾಯ್ಸ್ ಗೀಸ್ ಬರಾಕತೈತಪ್ಪ, ಭಾಳ ನಾಯ್ಸ್ ಐತಿ ಅಂತಂದ್ರ ನೀವೇನ್ ಮಾಡ್ಕೋಬಹುದು, ಇಲ್ಲಿ ಹೋಗಿ ಕ್ಯಾಸ ನಾಯ್ಸ್ ರಿಮೂವರ್ ಅಂತೇಳಿ ಒಂದು ಆಪ್ಷನ್ ಇರ್ತೈತಿ. ನಾಯ್ಸ್ ರಿಮೂವರ್ ನೀವು ಆನ್ ಮಾಡ್ಕೊಂಡ್ರಪ್ಪ ಅಂತಂದ್ರ ಈ ತರ ಬರ್ತೈತಿ. ಈ ತರ ಬಂದ್ ಕ್ಯಾಸ ನಿಮ್ ನಾಯ್ಸ್ ರಿಮೂವ್ ಆಗ್ತೈತಿ. ಆಮೇಲೆ ನಿಮ್ಗೊಂದ್ ಸ್ವಲ್ಪ ಫುಟೇಜ್ ಒಳಗ ಕರ್ ಅಂತ ಅವಾಜ್ ಬರ್ತೈತಲ್ಲ, ಸೊ ಆ ಟೈಪ್ ಏನಾರ ಅವಾಜ್ ಐತಪ್ಪ ಅಂತಂದ್ರ ಈಕ್ವಲೈಸರ್ ಒಳಗೆ ಹೋಗಿ ಕ್ಯಾಸ ನೀವೇನ್ ಮಾಡ್ಬೇಕ, ಇಲ್ಲಿ ಹೋಗಿ ಕ್ಯಾಸ ಟ್ರಬಲ್ ರೆಡ್ಯೂಸ್ ಅಂತ ಐತಿ. ಸೊ ಆ ಟ್ರಬಲ್ ಬರ್ತಿರ್ತೈತಲ್ಲ ಆ ಟ್ರಬಲ್ ರೆಡ್ಯೂಸ್ ಆಗ್ತೈತಿ. ಆಮೇಲೆ ನೀವು ಟ್ರಬಲ್ ಬೂಸ್ಟ್ ಮಾಡ್ಬೋದು, ಬೇಸ್ ರೆಡ್ಯೂಸ್ ಮಾಡ್ಬೋದು, ಬೇಸ್ ಬೂಸ್ಟ್ ಮಾಡ್ಬೋದು. ಈಗ ನಿಮ್ಮ ವಯಸ್ಸೊಳಗೆ ಜಾಸ್ತಿ ಒಂದ್ ಸ್ವಲ್ಪ ಬೇಸ್ ಬೇಕಪ್ಪ, ಖಡಕ್ ಧ್ವನಿ ಬೇಕಪ್ಪ ಅಂತಂದ್ರ ಬೇಸ್ ಬೂಸ್ಟ್ ಮಾಡ್ಬೋದು. ಆಮೇಲೆ ನೆಕ್ಸ್ಟ್ ಆಪ್ಷನ್ ಏನಪ್ಪಾ ಅಂತಂದ್ರ ನೀವು ಇದಕ್ಕೆ ಒಂದು ಯಾವ್ದಾದ್ರ ಮ್ಯೂಸಿಕ್ ಕುಂಡ್ರಿಸ್ಬೇಕ. ಈಗ ನೀವು ಇದಕ್ಕೊಂದು ಮ್ಯೂಸಿಕ್ ಕುಂಡ್ರಿಸ್ಬೇಕಂದ್ರೆ ನೀವೇನ್ ಮಾಡ್ಬೇಕಪ್ಪ ಅಂತಂದ್ರ ಆಡಿಯೋ ಒಳಗೆ ಹೋಗ್ಬೇಕ. ಆಡಿಯೋ ಒಳಗೆ ಹೋಗಿ ಕ್ಯಾಸ ಇಲ್ಲಿ ಸಾಂಗ್ಸ್ ಅಂತೇಳಿ ಬರ್ತೈತಿ. ಸೊ ಸಾಂಗ್ಸ್ ಒಳಗ ನಿಮ್ಗೆ ಇಷ್ಟೆಲ್ಲ ಆಪ್ಷನ್ ಬರ್ತಾವ. ಈಗ ನಾವೊಂದ್ ಹಂಗ ಒಂದು ಆಪ್ಷನ್ ಚೂಸ್ ಮಾಡ್ಕೋತೀನಿ. ಸೊ ಈ ತರ ಬರುತ್ತ. ಈ ತರ ಬಂದ್ಮೇಲೆ ನೀವೇನ್ ಮಾಡ್ಕೋಬೇಕ, ನಿಮ್ಗೆ ಎಲ್ಲಿಂದ ಸಾಂಗ್ ಆಕಾಶ. ಈಗ ಸಪೋಸ್ ಅನ್ಕೋರಿ ಇದು ಇಲ್ಲಿಂದ ಸಾಂಗ್ ಸ್ಟಾರ್ಟ್ ಆಗೈತಿ. ನೀವೇನ್ ಮಾಡ್ಬೇಕ, ನಿಮ್ಗೆ ಇದು ಇಷ್ಟ ಬೇಕ, ಇದೆಲ್ಲ ಸಾಂಗ್ ಬೇಡ ಅಂತಂದ್ರ ಇಲ್ಲಿ ಪ್ರೆಸ್ ಮಾಡ್ಬೇಕ. ಟ್ರಿಮ್ ಮೇಲೆ ಹೋಗ್ಬೇಕ. ಟ್ರಿಮ್ ಲೆಫ್ಟ್ ಆತ. ನಿಮ್ಗೆ ಈಗ ಇಲ್ಲಿಂದ ಸಾಂಗ್ ಬೇಕಪ್ಪ, ಇದನ್ನ ಪ್ರೆಸ್ ಹೋಲ್ಡ್ ಮಾಡಿ ಕ್ಯಾಸ ಹಿಂಗ ಜಕ್ಕೊಳ್ಳೋದು. ಹಿಂಗ್ ಜಗ್ಗಿರ ಇದ ಇಲ್ಲಿಗೆ ಬರ್ತೈತಿ. ಸೊ ಇಲ್ಲಿಂದ ಸ್ಟಾರ್ಟ್ ಆಗ್ತೈತಿ. ವ್ಯಾಲ್ಯೂ ಆಕಾಶದ ತರ ಇಟ್ಕೋರಿ. ಆಮೇಲೆ ನೀವೇನ್ ಮಾಡ್ರಿಪ್ಪ, ಈಗ ಸಾಂಗು ಕುಂಡ್ರಿಸಿರಿ,
ನಿಮ್ಮ ಫುಟೇಜು ರೆಡಿ ಆಯ್ತಾ. ಬಟ್ ಫುಟೇಜ ಕ್ಲಾರಿಟಿ ಇಲ್ಲ. ಸೊ ಫುಟೇಜ್ ಕ್ಲಾರಿಟಿ ಬೇಕಲ್ಲ. ಸೊ ಫುಟೇಜ್ ಕ್ಲಾರಿಟಿ ಮಾಡ್ಕೊಳಕ್ಕೆ ಏನು ಮಾಡ್ಬೇಕಪ್ಪ ಅಂತಂದ್ರೆ ಇದ್ರ ಮೇಲೆ ಪ್ರೆಸ್ ಮಾಡಬೇಕು. ಹೋಗಿ ಕ್ಯಾಸ್ ಇಲ್ಲಿ ಅಡ್ಜಸ್ಟ್ಮೆಂಟ್ ಅಂತೇಳಿ ಇರ್ತೈತಿ. ನೀವು ಬೇಕಾದ್ರೆ ಫಿಲ್ಟರ್ಸು ಯೂಸ್ ಮಾಡ್ಕೋಬೋದು. ಇಷ್ಟೆಲ್ಲ ಫಿಲ್ಟರ್ಸ್ ಬರ್ತಾವ. ನೀವು ಇನ್ನೂ ಬೇಕಂದ್ರೆ ಬೈನು ಮಾಡ್ಕೋಬೋದು. ಇಷ್ಟೆಲ್ಲ ಫಿಲ್ಟರ್ಸ್ ಬರ್ತಾವ. ನೀವು ಫಿಲ್ಟರ್ ಬ್ಯಾಡಪ್ಪ ಇದೇ ಇರಲಿ, ಬಟ್ ಇದ್ರೊಳಗೆ ಒಂದು ಸ್ವಲ್ಪ ಕಾಂಟ್ರಾಸ್ಟ್ ಜಾಸ್ತಿ ಬೇಕಾ, ಸ್ವಲ್ಪ ಸ್ಯಾಚುರೇಷನ್ ಬೇಕಾ ಅಂತಂದ್ರೆ ನೀವೇನು ಮಾಡ್ಬೇಕಾ, ಅಡ್ಜಸ್ಟ್ಮೆಂಟ್ ಒಳಗೆ ಹೋಗಿ ಏನು ಮಾಡ್ಬೇಕಾ, ನೀವು ಬ್ರೈಟ್ನೆಸ್ ಹೆಚ್ಚು ಕಡಿಮೆ ಮಾಡ್ಕೋಬೋದು. ಇಲ್ಲಿ ನೀವು ಬ್ರೈಟ್ನೆಸ್ ಎಷ್ಟು ಬೇಕು ಅಷ್ಟು ಇಟ್ಕೋಬೋದು. ಆಮೇಲೆ ಕಾಂಟ್ರಾಸ್ಟ್ ಏನು ಮಾಡ್ಬೇಕಪ್ಪ, ನಾ ಇಲ್ಲಿ 40 ಇಡ್ತೀನಿ. ಕಾಂಟ್ರಾಸ್ಟ್ 40 ಇಟ್ಕೋತೀನಿ. ಸ್ಯಾಚುರೇಷನ್ ಒಂದು 10% ಇಟ್ಕೋತೀನಿ. ಸ್ಯಾಚುರೇಷನ್ ಒಂದು 10% ಇರಲಿ. ಆಮೇಲೆ ಏನು ಮಾಡ್ಬೇಕಾ, ಟೆಂಪ್ರೇಚರ್ ಭಾಳ ಇಂಪಾರ್ಟೆಂಟ್. ಈಗ ನಿಮ್ಗೆ ವಾರ್ಮ್ ಟೆಂಪ್ರೇಚರ್ ಸೂಟ್ ಆಗ್ತೈತಪ್ಪ ಆ ಫುಟೇಜಿಗೆ. ಈ ಪ್ರತಿಯೊಂದು ಫುಟೇಜ್ ಮೇಲೆ ಡಿಪೆಂಡ್ ಆಗ್ತೈತಿ. ನಿಮ್ಗೆ ಫುಟೇಜ್ ಒಳಗೆ ಕೂಲ್ ಟೋನ್ ಚಲೋ ಅನಿಸ್ತೈತಪ್ಪ ಅಂತಂದ್ರೆ ನೀವು ಈ ಕಡೆ ಮೈನಸ್ ಕಡೆ ತರಬೇಕು. ಇದು ಕೂಲ್ ಟೋನ್. ಬೇಡ ನನಗೆ ವಾರ್ಮ್ ಟೋನ್ ಚೆನ್ನಾಗಿ ಅನಿಸ್ತೈತೆ ಅಂದ್ರೆ ನೀವು ವಾರ್ಮ್ ಟೋನ್ ಮಾಡ್ಕೋಬೇಕು. ಅದು ನಿಮ್ಮ ಪರ್ಸ್ನಲ್ ಚಾಯ್ಸ್. ಸೊ ನಾ ಇಲ್ಲಿ 20% ಕೂಲ್ ಟೋನ್ ಇಡ್ತೇನೆ. ಆಮೇಲೆ ಏನು ಮಾಡ್ಬೇಕಪ್ಪ, ಹೈಲೈಟ್ಸ್. ಈಗ ನಿಮ್ಗೆ ಬ್ಯಾಕ್ಗ್ರೌಂಡ್ ಒಳಗೆ ಏನಾರ ಹೈಲೈಟ್ಸ್ ಕಾಣ್ಬೇಕಪ್ಪ ಅಂತಂದ್ರೆ ನೀವು ಹೈಲೈಟ್ಸ್ ಆನ್ ಮಾಡ್ಕೋಬೇಕು. ಇಲ್ಲಾಂದ್ರೆ ನಡೀತೈತಿ. ನೀವು ಶಾಡೋಸ್ ಏನಾರ ರಿಮೂವ್ ಮಾಡ್ಬೇಕಪ್ಪ ಅಂತಂದ್ರೆ ಶಾಡೋಸ್ ಮಾಡ್ಕೋಬೇಕು. ಆಮೇಲೆ ಇನ್ನೊಂದೇನಪ್ಪ, ವೈಬ್ರೆನ್ಸ್. ಈಗ ನೀವು ಫುಲ್ ವೈಬ್ರೆಂಟ್ ಆಗಿ ಕಾಣ್ಬೇಕಪ್ಪ ಅಂತಂದ್ರೆ ಇದು ವೈಬ್ರೆನ್ಸ್. ಸೊ ಇವೆಲ್ಲ ಏನು ಬೇಕಾಗಿಲ್ಲ. ನೀವು ಕಾಂಟ್ರಾಸ್ಟ್ ಒಂದು ನೆನ್ಪಿಟ್ಕೋರಿ. ಆಮೇಲೆ ಸ್ಯಾಚುರೇಷನ್ ಒಂದು, ಟೆಂಪ್ರೇಚರ್ ಒಂದು, ಇವು 3 ಸೆಟ್ ಮಾಡಿದ್ರೆ ಸಾಕು. ಸೊ ನಿಮ್ಗೀಗ ಎಲ್ಲ ಕ್ಲಿಪ್ಪಿಗೂ ಬೇಕಪ್ಪ ಅಂತಂದ್ರೆ ಈಗ ಒಂದು ಕ್ಲಿಪ್ ಮಾಡಿರ್ತೀರಿ. ಸೊ ಇದೇ ಇಫೆಕ್ಟ್ ನಮ್ಗೆ ಎಲ್ಲ ಕ್ಲಿಪ್ಪಿಗೂ ಬೇಕಪ್ಪ ಅಂತಂದ್ರೆ ಇಲ್ಲೈತಲ್ಲ. ಸೊ ಇದನ್ನ ಹೊಡೆದ್ರೆ ಏನು ಬರ್ತೈತಿ, ಅಪ್ಲೈ ಟು ಆಲ್ ಕ್ಲಿಪ್ಸ್ ಅಂತೇಳಿ ಬರ್ತೈತಿ. ಸೊ ಎಷ್ಟು ಕ್ಲಿಪ್ಸ್ ಅದಾವಲ್ಲ ಅವೆಲ್ಲದಕ್ಕೂ ಸೇಮ್ ಅಪ್ಲೈ ಆಗ್ತೈತಿ. ನೀವು ಒಂದೊಂದಕ್ಕೆ ಚೇಂಜು ಮಾಡ್ಕೋಬೋದು. ನಿಮ್ಗೆಲ್ಲ ಕೂಡಿ ಒಂದೇ ಬೇಕಪ್ಪ ಅಂತಂದ್ರೆ ಅದನ್ನು ಮಾಡ್ಕೋಬೋದು. ಸೊ ಇಷ್ಟು ಮಾಡಿದ್ಮೇಲೆ ಈಗ ನಮ್ಗಿದ ವಿಡಿಯೋ ರೆಡಿ ಆಯ್ತಾ. ಸೊ ಇದು ಎಕ್ಸ್ಟ್ರಾ ಪಾರ್ಟ್ ಏನಿರ್ತೈತಲ್ಲ ಇದನ್ನ ಹೋಗಿ ಕ್ಯಾಸ ನಾವು ಟ್ರಿಮ್ ರೈಟ್ ಹೊಡೆದ್ಬಿಟ್ರೆ ಟ್ರಿಮ್ ಆಗ್ತೈತಿ. ಸೊ ಈ ಕಡೆ ಏನಪ್ಪಾ ಅಂತಂದ್ರೆ ಇವು ಸೆಟ್ಟಿಂಗ್ಸ್ ಇರ್ತಾವ. ಇವೆರಡು ಬಟನ್ ಮೇನ್ ಇರ್ತಾವ. ಸೊ ಈಗ ನೀವು ಏನಾರ ಒಂದು ತಪ್ಪು ಮಾಡಿರ್ತೀರಿ ಸಡನ್ ಆಗಿ, ಅದು ನಿಮ್ಗೆ ಮೊದ್ಲಿನ ತರಾನ ಬೇಕಪ್ಪ ಅಂತಂದ್ರೆ ಇದು ಅಂಡು ಇರ್ತೈತಿ. ನೀವೇನ್ ಮಾಡ್ಬೇಕು, ನಿಮ್ಗೆ ಈಗ ಯಾವ್ದಾರ ಪಾರ್ಟ್ ಬೇಡಪ್ಪ ಅಂತಂದ್ರೆ ನೀವು ಇದನ್ನ ಹೊಡೆದ್ರೆ ಬ್ಯಾಕ್ ಬರ್ತೈತಿ. ಇದು ಬ್ಯಾಕ್ ಹೋಗುದ, ಇದು ಮುಂದೆ ಹೋಗುದ. ಸೊ ಇಷ್ಟ ಆಯ್ತಾ. ನೀವ್ ಏನ್ ಮಾಡ್ಬೇಕಪ್ಪ ಅಂತಂದ್ರ ಇದು ನಿಮ್ಗೆ ಫುಟೇಜ್ ಓಕೆ ಐತಿ, ಇದನ್ನ ನೀವು ಇನ್ಸ್ಟಾಲ್ ಮಾಡ್ಕೋಬೇಕಂದ್ರೆ ನೀವು ಇದನ್ನ ಡೌನ್ಲೋಡ್ ಮಾಡ್ಕೋಬೇಕಂದ್ರೆ ಏನ್ ಮಾಡ್ಬೇಕಪ್ಪ ಅಂತಂದ್ರ ಇಲ್ಲಿ ನಾರ್ಮಲ್ ಆಗಿ ಇಲ್ಲಿ ಮ್ಯಾಲ್ ಹೋಗ್ಬೇಕ. ಮ್ಯಾಲ್ ಹೋದ್ಮೇಲೆ ಇಲ್ಲಿ ಏನಿರ್ತೈತಪ್ಪ ಅಂತಂದ್ರ ಈಗ QHD 1440p ಅಂತ ಐತಿ. ಇವೆಲ್ಲ ಪಿಕ್ಸೆಲ್ಸ್. FHD 180p ಅಂತ ಐತಿ. ಈಗ ನನಗೇನ್ ಬೇಕಾ 4K ಒಳಗ್ ಬೇಕಾ. ಇದು ನನ್ನ ಆಕ್ಚುಯಲ್ ಫುಟೇಜ್ ಏನೈತಿ 4K 60 ಪಿಕ್ಸೆಲ್ ಒಳಗ್ ಐತಿ. ಸೊ ನೀವೇನ್ ಮಾಡ್ಬೇಕಾ 4K 60 ಪಿಕ್ಸೆಲ್. ಇಲ್ಲಿ ನೀವು ಬಿಟ್ರೇಟ ಚೂಸ್ ಮಾಡ್ಕೋಬೋದ. ನೀವು ಇಲ್ಲಿ MB ಸೆಲೆಕ್ಟ್ ಮಾಡ್ಕೋಬೋದ. ನಿಮ್ಗೆ ಎಷ್ಟು MB ಒಳಗ್ ಬೇಕಾ. ಇದ ಮಿನಿಮಮ್ 20 ಮ್ಯಾಲ ಬಿಟ್ರೇಟ್ ಇರ್ಬೇಕಾ. ಸೊ ನಾನು ಫುಲ್ ಬಿಟ್ರೇಟ್ ಒಳಗ್ ತಗೋತೀನಿ. ಸೊ ಇದು ಎಷ್ಟು ಆಕೈತಪ್ಪ ಅಂತಂದ್ರ 117 MB ಐತಿ. ಸೊ ಇದ ನಮ್ ಟೋಟಲ್ ಫುಟೇಜ್ ಎಷ್ಟು ಐತಪ್ಪ ಅಂತಂದ್ರ 117 MB ಐತಿ. ಸೊ ನಾವ್ ಇದನ್ನೀಗ ಸೇವ್ ಮಾಡ್ಕೋಬೇಕಪ್ಪ ಅಂತಂದ್ರೆ ಏನ್ ಮಾಡ್ಬೇಕಾ, ಇಲ್ಲಿ ನಾವು ಪಿಕ್ಸೆಲ್ ಹೆಚ್ಚು ಕಡಿಮೆ ಮಾಡ್ಕೋಬಹುದು. ಇದು ನಾನು 60 FPS ಒಳಗ ಐತಿ. 50 ತಗೋಬಹುದು, 30 ತಗೋಬಹುದು, 25 ತಗೋಬಹುದು, 24 ತಗೋಬಹುದು. ನಾನು 60 ಪಿಕ್ಸೆಲ್ ಒಳಗೆ ಇಟ್ಟೇನಿ. ಸೇವ್ ವಿಡಿಯೋ ಅಂತ ಹೊಡೆದ್ರಿ ಅಂತಂದ್ರೆ ನಿಮ್ಗೆ ಈ ರೀತಿ ಆಕ್ಯಾಸ ವಿಡಿಯೋ ಸೇವ್ ಆಗ್ತೈತಿ. ಈ ರೀತಿಯಾಗಿ ಫುಲ್ ಅದ ತುಂಬಂದ್ರ ವಿಡಿಯೋ ಸೇವ್ ಆಗ್ತೈತಿ. ಸೊ ನೀವು ಆಮೇಲೆ ಹೋಗ್ಯಾಸ ಗ್ಯಾಲರಿ ಒಳಗೂ ಚೆಕ್ ಮಾಡ್ಕೋಬಹುದ. ಸೊ ಈಸಿ ಐತಿ. ಎಡಿಟ್ ಚಂದಗೆ ಮಾಡ್ರಿ, ಕಲ್ಕೋರಿ. ಎಡಿಟಿಂಗ್ ಭಾಳ ಇಂಪಾರ್ಟೆಂಟ್. ನೀವು PC ತಗೊಳ್ಳೋದು ಅವಶ್ಯ ಇಲ್ಲ. ಯಾಕಂದ್ರೆ ಮೊಬೈಲ್ ಈಗ ಭಾಳ ಕೇಪೇಬಲ್ ಬಂದಾವ. ನೀವು PC-ಗಿಂತ ಅಡ್ವಾನ್ಸ್ ಲೆವೆಲ್ಗೆ ಎಡಿಟಿಂಗ್ ಮಾಡ್ಬೋದು ಮೊಬೈಲ್ ಒಳಗೆ. ಕೈನ್ ಮಾಸ್ಟರ್ ಇದು ಭಾಳ ಇಂಪಾರ್ಟೆಂಟ್ ಅಪ್ಲಿಕೇಶನ್. ನೀವು ಒಂದು ಮೂವಿ ಕೂಡ ಇದ್ರೊಳಗೆ ನೀವು ಎಡಿಟ್ ಮಾಡ್ಬೋದು, ಅಷ್ಟು ಕೇಪೇಬಲ್ ಐತಿ. ನಿಮ್ಗೆ ಇಲ್ಲಿ ಏನಾರ ಮತ್ತೆ ಫಿಲ್ಟರ್ಸ್ ಅದು ಬೇಕಪ್ಪ ಅಂತಂದ್ರೆ ಇದು ಲೇಯರ್ಸ್ ಒಳಗೆ ಹೋಗ್ಯಾಸ ನಿಮ್ಗೆ ಇಲ್ಲಿ ಒಂದು ಏನಾರ ಆ್ಯಡ್ ಅದು ಮಾಡ್ಬೇಕಪ್ಪ ಅಂತಂದ್ರೆ ನೀವು ಇದ್ರೊಳಗೆ ಹೋಗ್ಯಾಸ ಆ್ಯಡ್ ಮಾಡ್ಬೋದು, ಟೆಕ್ಸ್ಟ್ ಹಾಕ್ಬೋದು, ಸ್ಟಿಕ್ಕರ್ಸ್ ಹಾಕ್ಬೋದು, ಆಮೇಲೆ ಇಫೆಕ್ಟ್ಸ್ ಹಾಕ್ಬೋದು. ಸೊ ಇಷ್ಟೆಲ್ಲ ಆಪ್ಷನ್ ಅದಾವ. ಮಾಡ್ರಿ, ಚೆನ್ನಾಗೈತಿ. ಸೊ ನೆಕ್ಸ್ಟ್ ವಿಡಿಯೋ ಸಿಗೋನು. ಅಲ್ಲಿ ತನಕ ಬಾಯ್.